ಸೊ ಇಲ್ಲಿ ಸರ್ಕಾರಿ ಕೆಲಸದಲ್ಲಿರುವಂತ ಅಲ್ಲಿ ಸಿಬ್ಬಂದಿಗಳು ಸರ್ಕಾರಿ ಸಂಬಳ ಬರುತ್ತಲ್ವಾ, ಬಟ್ ಯಾರಲ್ಲಿ ಕೆಲಸ ಮಾಡ್ಬೇಕಾಗಿರೋದು? ಆರೋಪಿಗಳು ಕೆಲಸ ಮಾಡ್ಬೇಕಾ? ಜೈಲಿನ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅಂತ ಅಂದ್ರೆ, ನಾವು ಲಾಸ್ಟ್ ಜಾನ್ವರಿ ಅನ್ಸುತ್ತೆ ತಮಿಳುನಾಡಲ್ಲಿ ಇಬ್ರು ಹೆಣ್ಣು ಮಕ್ಕಳು ಲೆಸ್ಬಿಯನ್ಸ್ ಅವ್ರಿಗಿರುವಂತ ಕಾಮದ ಚಟಕ್ಕೆ ತಾನ್ ಜನ್ಮ ಕೊಟ್ಟಂತ ಮಗುನ ಕೊಲೆ ಮಾಡಿದ್ರು. ಆಯ್ತಾ, ಲೆಸ್ಬಿಯನ್ಸ್, ಅದು ರಾಜ್ಯನೇ ಸದ್ದಾಗಿತ್ತು. ಆದ್ರೆ ಜೈಲೊಳಗೆ ಎಷ್ಟು ಜನ ಲೆಸ್ಬಿಯನ್ಸ್ ಇದಾರಂತ ಗೊತ್ತಿದ್ಯಾ? ಗಡ್ಡ ಮೀಸೆ ಬಂದಿರುತ್ತೆ, ಹುಡುಗಿ ಅಂತ ಇರ್ತಾರೆ, ಆಯ್ತು ಇರ್ಲಿ, ಅವ್ರದ್ದೇನೋ ಜೆಂಡರು ನಮಗ್ ಗೊತ್ತಿಲ್ಲ. ಬಟ್ ಅಲ್ಲಿನ ಮೂಲೆ ಮೂಲೆಯಲ್ಲೂ ಕುತ್ಕೊಂಡು ಕಿಸ್ ಮಾಡುವಂಥದ್ದು, ಹಗ್ ಮಾಡುವಂಥದ್ದು, ಪ್ರಪೋಸ್ ಮಾಡುವಂಥದ್ದು ಕಣ್ಣಾರೆ ಕಂಡು ಒಂದ್ ಹುಡುಗಿ ಹೋಗಿ ದೂರನ್ನ ಕೊಟ್ಟು ಒಂದು ಆಫೀಸರ್ ಹತ್ರ, ಆಗ ಆ ಯಾರು ಪ್ರಪೋಸ್ ಮಾಡಕ್ ಬಂದು ಆ ಹುಡುಗಿನ ಹೊಡೆದಿದ್ರು, ನನ್ನ ಟಚ್ ಮಾಡಿಲ್ಲ, ನನ್ನ ಕಿಸ್ ಮಾಡಿಲ್ಲ ಅಂತ ಆ ಹುಡುಗಿ ಹೋಗಿ ದೂರ್ ಕೊಟ್ಟಂತ ಸಮಯದಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ಲಾಕ್ ಮಾಡಿದ್ರು ಒಂದು 5 ದಿವಸ. ಲಾಕ್ ಅಲ್ಲೇ ಊಟ ಕೊಡೋದು ಎಲ್ಲ ಮಾಡಿ ಲಾಕ್ ಮಾಡಿದ್ರು. ಯಾಕೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿಲ್ಲ? ಯಾಕೆ ಅವ್ರ ಮೇಲೆ ಇವಾಗ ನನ್ನ ಮೇಲೆ ಹೋಗಿ ರಾಜಾರೋಷವಾಗಿ NCR ದಾಖಲು ಮಾಡಿದಿರಲ್ಲ, ಈಗ ಏನೋ PCR ಏನೋ ಕೋರ್ಟಿಂದ ರೆಫರ್ ಮಾಡ್ತೀರಿ, ಮಾಡಿ. ಯಾಕೆ ಅಲ್ಲಿ ನಡೀತಾ ಇರುವಂತ ಆ ಕೆಟ್ಟ ವ್ಯವಸ್ಥೆ, ಆ ಕೆಟ್ಟ ಕೆಲಸಗಳ ವಿರುದ್ಧ ಧ್ವನಿ ಎತ್ತಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡುವಂತ ಕೆಲಸ ಅಲ್ಲಿರೋ ಜೈಲಿನ ಸಿಬ್ಬಂದಿಗಳು ಮಾಡಿಲ್ಲ? ಬಿಕಾಸ್ ಒಂದು ವುಮೆನ್ ಬ್ಯಾರಕ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ಗೊತ್ತಿರೋದನ್ನ ಪೊಲೀಸ್ ಸಿಬ್ಬಂದಿಗಳಿಗಲ್ವಾ, ಆ ಸಿಬ್ಬಂದಿಗಳು ನೋಡಿ ವುಮೆನ್ಸ್ ಬ್ಯಾರಕ್ ಅಲ್ಲಿ ಈ ತರ ಲೆಸ್ಬಿಯನ್ಸ್ ಇದಾರೆ, ಇಂತ ಒಂದು ಕೆಟ್ಟ ಚಟುವಟಿಕೆಗಳು ನಡೀತಾ ಇದೆ. ಅಂಡ್ ಮೈ ತುಂಬಾ ಬಟ್ಟೆ ಹಾಕಿರಲ್ಲ ರೀ, 2 ಪೀಸ್ ಅಲ್ಲಿ ಇರ್ತಾರೆ, ಬಟ್ಟೆ ಹಾಕಿರೋದಿಲ್ಲ. ಅದು ಇರ್ಲಿ, ನಮ್ಮನ್ ಬಿಡಿ ಆರೋಪಿಗಳ ರಕ್ಷಣೆ, ಪೊಲೀಸ್ ಸಿಬ್ಬಂದಿಗಳಿಗೆ ಅಲ್ಲಿರುವಂತ ನೈಜೀರಿಯನ್ ಆಫ್ರಿಕನ್ಸ್ ಅಂತ ರಕ್ಷಣೆ ಇಲ್ಲ. ಅವ್ರನ್ನೇನಾದ್ರೂ ಮಾತಾಡ್ಸಕ್ ಹೋದ್ರೆ ಅವರೇ ಲಾಠಿ ತಗೊಂಡು ಹೊಡಿತಾರೆ. ಇದು ಸಹ ದೊಡ್ಡ ಜಗಳ ರೀಸೆಂಟ್ ಆಗಿ ನಡೆದಿದೆ. ಯಾಕೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿಲ್ಲ? ನಮ್ಮ ಜೈಲಿನ ಸಿಬ್ಬಂದಿಗಳ ಮೇಲೆ ಈ ತರ ಹಲ್ಲೆ ಮಾಡಕ್ ಬಂದ್ರು ಅಂತ ಹೇಳಿ ಯಾಕೆ ಪ್ರಕರಣ ದಾಖಲು ಮಾಡಿಲ್ಲ? ಲಾಕ್ ಮಾಡಿ ಪನಿಷ್ಮೆಂಟ್ ಕೊಡೋದಲ್ಲ, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಾಗಿತ್ತಲ್ಲ. ಸೊ ಇಲ್ಲಿ ಎಲ್ಲಾನು ವ್ಯವಸ್ಥೆ ಕೆಟ್ಟೋಗಿರುವಾಗ ಅದನ್ನ ಹೊರಗಡೆ ತೋರಿಸುವಂತ ಕೆಲಸ ನಾನು ಮಾಡ್ತಾ ಇದೀನಿ. ಸುಳ್ಳು ಹೇಳ್ತಾ ಇಲ್ಲ, ಇಲ್ಲಿ ಪ್ರತಿಯೊಂದಕ್ಕೂ ದಾಖಲೆ ಇದೆ. ನಾನು ಹೋಗಿದ್ದು ವುಮೆನ್ಸ್ ಡೇ ದಿವಸ,